ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು, ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ನೋಡಿ, 7ನೇ ತಾರೀಕಿನಿಂದ ನೀವು ಪ್ರಾರಂಭ ಮಾಡಿಕೊಂಡು ಸಂಕ್ರಾಂತಿ ಹಬ್ಬಕ್ಕೆ ಕೊನೆ ಆಗೋ ಹಾಗೆ ಮಾಡುವಂತಹ ರಾಯರ 9 ದಿವಸಗಳ ವಿಶೇಷವಾದಂತಹ ಒಂದು ವ್ರತವನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾಕೆಂದರೆ ನೋಡಿ, ಈ ತಿಂಗಳಿನಲ್ಲಿ ನಾವು ರಾಯರ ಯಾವುದೇ ವ್ರತವನ್ನು, ಬೇರೆ ವ್ರತವನ್ನು ಅಂದರೆ 21, 48 ದಿವಸದ್ದೆಲ್ಲ ಪ್ರಾರಂಭ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಧನುರ್ಮಾಸದಲ್ಲಿ. ಈ ಬಾರಿ ಸಂಕ್ರಾಂತಿ ಬಹಳ ಒಂದು ಶುಭಯೋಗದಲ್ಲಿ ಬಂದಿರೋದ್ರಿಂದ ನೀವು ಆ ಸಂಕ್ರಾಂತಿಗೆ ಕೊನೆ ಆಗೋ ಹಾಗೆ ರಾಯರ ಈ 9 ದಿವಸಗಳ ಸರಳವಾದಂತಹ ಒಂದು ಸೇವೆನ ಮಾಡಿ. ನಿಮ್ಮ ಕಷ್ಟ ಯಾವುದೇ ಇರಬಹುದು, ವಿಶೇಷವಾಗಿ ಯಾರಿಗೆಲ್ಲ ಸಂತಾನದ ಇಚ್ಛೆ ಇದೆ ಮತ್ತು ಮದುವೆ ಆಗಬೇಕು, ವಿಳಂಬ ಆಗ್ತಾ ಇದೆ ಮದುವೆ ಆಗದಲೇ ಅನ್ನುವಂತಹವರು ತಪ್ಪದೇ ಈ ಸೇವೆ ಮಾಡಿ. ಅದರ ಜೊತೆಯಲ್ಲಿ ನಿಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳಿಗೆ ಅಥವಾ ಇಷ್ಟಾರ್ಥಗಳ ಈಡೇರಿಕೆಗೆ ಈ ವ್ರತವನ್ನು ನೀವು ಮಾಡ್ಕೋಬಹುದು. ವ್ರತ ಅಂತ ಹೇಳಿ ಬಂದಾಗ ಅದರದ್ದೇ ಆದಂತಹ ಒಂದಷ್ಟು ನಿಯಮಗಳಿರುತ್ತೆ. ರಾಯರ ವ್ರತ ಮಾಡುವಾಗ ಆ ನಿಯಮಗಳನ್ನು ನೀವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿಕೊಂಡು ಮಾಡಿದಾಗಲೇ ನಿಮಗೆ ಬಹಳ ಬೇಗ ಸಂಕಲ್ಪಗಳು ಈಡೇರುವಂತಹದ್ದು. ಏನೆಲ್ಲ ನೀವು ನಿಯಮಗಳನ್ನ ಈ 9 ದಿವಸ ಪಾಲನೆ ಮಾಡಬೇಕಾಗತ್ತೆ ಅಂತಂದರೆ, ಮೊದಲನೇದಾಗಿ ಈ 9 ದಿವಸಗಳ ಕಾಲ ನಾನ್ ವೆಜ್ಜನ್ನು ಮನೇಲಿ ಮಾಡೋ ಹಾಗಿಲ್ಲ. ನೀವು ಯಾರು ವ್ರತವನ್ನು ಮಾಡ್ತೀರಾ ಅವರು ತಿನ್ನೋ ಹಾಗಿಲ್ಲ. ಜೊತೆಯಲ್ಲಿ ಗಂಡ ಹೆಂಡತಿ ಸೇರೋ ಹಾಗಿಲ್ಲ. ಬೇರೆಯವರ ಮನೆ ಈ 9 ದಿವಸಗಳ ಕಾಲ ಯಾರ ಮನೆಯ ಆಹಾರವನ್ನು ಕೂಡ ನೀವು ಸೇವನೆ ಮಾಡಬಾರ್ದು. ಮಧ್ಯಾಹ್ನದೊತ್ತು ಮಲಗಬಾರ್ದು. ಪ್ರತಿನಿತ್ಯ ನೀವು ಆದಷ್ಟು ಧನುರ್ಮಾಸದ ಪೂಜೆ ಆದ್ದರಿಂದ ಒಂದು 5:15 ಒಳಗಡೆ ಪೂಜೆ ಮುಗಿಸ್ಕೊಂಡ್ರೆ ಬಹಳ ಶ್ರೇಷ್ಠ. ಅಷ್ಟು ಬೇಗ ಆಗೋದಿಲ್ಲ ಅನ್ನೋಂಥವರು ಒಂದು 6:20 ಒಳಗಡೆ ಬೆಳಗ್ಗಿನ ಜಾವ ನೀವು ಪೂಜೆಯನ್ನು ಮುಗಿಸ್ಕೋಬೇಕಾಗತ್ತೆ. ಇನ್ನು ಯಾವ ರೀತಿ ನೀವು ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೇಕು, ಮೊದಲನೇ ದಿವಸ 7ನೇ ತಾರೀಕು ಬುಧವಾರ ಬಂದಿರುವಂಥದ್ದು, ಹೇಗೆ ನೀವು ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೇಕು ಅಂತ ಹೇಳಿ ನೋಡುವಂಥದ್ದಾದರೆ, ರಾಯರ ಫೋಟೋವನ್ನು ಒರೆಸ್ಕೋಬೇಕು. ಮೊದಲನೇ ದಿವಸ ನೀವು ಒಂದು ಜಾಗದಲ್ಲಿ, ಅಂದರೆ ರಾಯರನ್ನು ಯಾವ ಜಾಗದಲ್ಲಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀರಾ ಆ ಜಾಗವನ್ನು ಸ್ವಲ್ಪ ಶುಭ್ರವಾಗಿ ಒರೆಸ್ಕೊಂಡು ಅಲ್ಲಿ ಒಂದು ಮಣೆ ಇಲ್ಲ ಅಂತಂದರೆ ವಸ್ತ್ರ ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಮಂತ್ರಾಲಯದ ಅಕ್ಷತೆ ಇದ್ದರೆ ಒಂದು 4 ಕಾಳು ಮೊದಲು ಆ ವಸ್ತ್ರದ ಮೇಲೆ ಇಲ್ಲ ಮಣೆಯ ಮೇಲೆ ಹಾಕಿಬಿಟ್ಟು ರಾಯರನ್ನು ಭಕ್ತಿಯಿಂದ ಆ ವಸ್ತ್ರ ಅಥವಾ ಮಣೆಯ ಮೇಲೆ ಇಟ್ಕೊಳ್ಳಿ. 9 ದಿವಸಗಳ ಕಾಲ ಅದೇ ಜಾಗದಲ್ಲಿಟ್ಟು ಪೂಜೆ ಮಾಡ್ಕೊಳ್ಳಿ. ಜಾಗವನ್ನು ಬದಲಾಯಿಸಲಿಕ್ಕೆ ಹೋಗಬೇಡಿ. ನೀವು ಆ ಜಾಗ ಕ್ಲೀನ್ ಮಾಡ್ಕೋಬೇಕು ಅಂತಂದಾಗ ರಾಯರ ಫೋಟೋ ಎಲ್ಲ ಎತ್ತಿ ಆ ವಸ್ತ್ರ ಎಲ್ಲ ತೆಗೆದು ಒರೆಸ್ಕೊಳ್ಳೋದೆಲ್ಲ ಮಾಡಬಹುದು. ಆದರೆ ಕದಲಿಸಲೇಬಾರ್ದು ಅಂತೇನಿಲ್ಲ. ಆದರೆ ಜಾಗವನ್ನು, ಇಟ್ಟಂತಹ ಜಾಗವನ್ನು ಬದಲಾಯಿಸಲಿಕ್ಕೆ ಹೋಗಬೇಡಿ. ರಾಯರಿಗೆ ಅವತ್ತಿನ ದಿವಸ ಅಂದರೆ ಬುಧವಾರ ರಾಯರಿಗೆ ಗಂಧವನ್ನು ಧಾರಣೆ ಮಾಡಿ ಮತ್ತು ತುಳಸಿಯನ್ನು ಹಾಕಿ ಸ್ವಲ್ಪ ಹೂಗಳನ್ನು ಹಾಕ್ಕೊಳ್ಳುವಂತಹದ್ದನ್ನು ಮಾಡಿ. ಪ್ರತಿನಿತ್ಯ ನೀವು ಅಂದರೆ 9 ದಿವಸಗಳ ಕಾಲ ಪ್ರತಿನಿತ್ಯ ಏನು ರಾಯರ ಫೋಟೋ ಒರೆಸುವಂತಹ ಅವಶ್ಯಕತೆ ಇಲ್ಲ. 2 ಇಲ್ಲ ಅಂತಂದರೆ 3 ದಿವಸಗಳಿಗೆ ಒಂದು ಸಾರ್ತಿ ರಾಯರ ಫೋಟೋವನ್ನು ಒರೆಸ್ಕೊಳ್ಳಿ. ಗುರುವಾರ ಮಾತ್ರ, ಅಂದರೆ ಈ 9 ದಿವಸಗಳಲ್ಲಿ ನಿಮಗೆ ಹಬ್ಬದ ದಿವಸ ಗುರುವಾರ ಸಿಗುತ್ತೆ, ಅವತ್ತಿನ ದಿವಸ ಮಾತ್ರ ಫೋಟೋವನ್ನು ತಪ್ಪದೆ ಒರೆಸ್ಕೋಬೇಕು. ಇದು ಬಹಳ ವಿಶೇಷವಾದಂತಹ ವ್ರತ ಅಂತ ಹೇಳಿ ನಾನು ಹೇಳಿದೆ. ಯಾರೆಲ್ಲ ಸಾಲ ಬಾಧೆಯಿಂದ ನರಳುತ್ತಾ ಇದ್ದೀರಾ ಅವರೂ ಕೂಡ ತಪ್ಪದೆ ಈ ವ್ರತವನ್ನು ಮಾಡಿ. ಇದಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಸ್ತೋತ್ರಗಳನ್ನು, ಅಂದರೆ ಯಾರ್ಯಾರು ಯಾವ ಸ್ತೋತ್ರ ಹೇಳ್ಕೋಬೇಕು ಅಂತ ಹೇಳಿ ಮುಂದೆ ಹೇಳ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ. ಇನ್ನು ರಾಯರಿಗೆ ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತೇಳಿ ನೋಡುವಂತಹದ್ದಾದರೆ, ಗುರುವಾರ ಹೊರತುಪಡಿಸಿ ಪ್ರತಿನಿತ್ಯ ನೀವು 2 ಮಣ್ಣಿನ ದೀಪವನ್ನು ತುಪ್ಪ ಹಾಕಿ ಉದ್ದ ಬತ್ತಿಗಳನ್ನು ಹಾಕಿ ಹಚ್ಚುವಂತಹದ್ದನ್ನು ಮಾಡಿ ರಾಯರ ಎದುರುಗಡೆ.
ಇನ್ನು ಯಾರೆಲ್ಲ ಹೆಣ್ಮಕ್ಳು ಈ ವ್ರತವನ್ನು ಹಿಡಿತೀರ ಅವರು 2 ಅಥವಾ 3 ದಿವಸಗಳಿಗೆ ಒಂದು ಸಾರ್ತಿ ತಲೆ ಸ್ನಾನ ಮಾಡಿಕೊಂಡ್ರೆ ಸಾಕಾಗುತ್ತೆ. ವ್ರತ ಏನು ನೀವು ಮಾಡ್ತಿರಲ್ಲ ಅದರ ಪೂಜಾ ಫಲ ಬೇಕು ಅನ್ನುವಂಥದ್ದಾದರೆ ದಯಮಾಡಿ ಸೀರೆಯಲ್ಲಿ ಮಾಡಿ, ಚೂಡಿದಾರೆಲ್ಲ ಹಾಕ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ. ಸೀರೆ ಉಟ್ಕೊಂಡು ಕೈಗೆ ಬಳೆ ಹಾಕ್ಕೊಂಡು ಹಣೆಗೆ ತಪ್ಪದೆ ಗಂಧ ಅಥವಾ ಗೋಪಿ ಚಂದನ ಎರಡರಲ್ಲಿ ಒಂದನ್ನು ಇಟ್ಕೊಳ್ಳೇಬೇಕು. ರಾಯರ ಪೂಜೆ ಮಾಡುವಾಗ ಇಟ್ಕೊಂಡು ಮುಡಿಗೆ ಒಂದು ಹೂವನ್ನು ಮುಡ್ಕೊಂಡು ಭಕ್ತಿಯಿಂದ ರಾಯರ ಪೂಜೆಯನ್ನು ಮಾಡುವಂತಹದ್ದನ್ನು ಮಾಡಿ ನೋಡಿ. ಬಹಳ ಬೇಗ ಪೂಜೆ ಮಾಡಬೇಕಾಗಿರೋದ್ರಿಂದ ಹಿಂದಿನ ದಿವಸ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳಿ. ದೇವರ ಮನೆಯನ್ನು ಕೂಡ ಅಂದರೆ ಹೂ ಎಲ್ಲ ತೆಗೆದು ಕ್ಲೀನ್ ಮಾಡಿ ಬಿಟ್ಕೋಬಹುದು. ಪ್ರತಿನಿತ್ಯ ನೀವೇನು ದೀಪ ತೊಳಿಲೇಬೇಕು ಅಂತೇನಿಲ್ಲ. ಮಣ್ಣಿನ ದೀಪಗಳನ್ನು ತೊಳಿಲಿಕ್ಕೆ ಹೋಗಬೇಡಿ. ಆದಷ್ಟು ತಗೊಂಡು ಬಂದು ಹೊಸ ದೀಪವನ್ನು ಹಚ್ಚಿ. ಹಾಗೂ ನಿಮಗೇನಾದರೂ ಗಲೀಜು ಕಾಣ್ತಾ ಇದೆ ಅಂತಂದರೆ ಒಂದು ಶುಭ್ರವಾದಂತಹ ಬಟ್ಟೆಯಿಂದ ಒರೆಸಿ ಮಣ್ಣಿನ ದೀಪವನ್ನು ನೀರಿನಲ್ಲಿ ತೊಳೆದು ನಾವು ಮತ್ತೆ ಬಳಸುವಂತಹದ್ದು ಅಷ್ಟು ಶ್ರೇಷ್ಠ ಅಲ್ಲ. ಇನ್ನು ಮೊದಲು ತುಳಸಿ ಪೂಜೆ ಮಾಡ್ಕೋಬೇಕು. ರಾಯರ ಎದುರುಗಡೆ ದೀಪ ಹಚ್ಚೋದಕ್ಕಿಂತ ಮುಂಚೆ ತುಳಸಿ ಪೂಜೆ ಮಾಡಿ ಹೊರಗಡೆ ತುಳಸಿ ಗಿಡದ ಎದುರುಗಡೆ ಒಂದು ದೀಪವನ್ನು ಹಚ್ಚಿ ಮನೆ ದೇವರನ್ನು ಕೂಡ ಪ್ರಾರ್ಥನೆ ಮಾಡಿ ಅವರಲ್ಲಿ ಕೂಡ ಭಿನ್ನಹ ಮಾಡ್ಕೋಬೇಕು. ರಾಯರ ಈ ವ್ರತವನ್ನು ನಾನು ಮಾಡ್ತಾ ಇದ್ದೀನಿ, ನಿಮ್ಮ ಅನುಗ್ರಹವೂ ಕೂಡ ಬೇಕು ಅಂಥೇಳಿ ಒಂದು ಗಣಪತಿ ವಿಗ್ರಹ ಇದ್ದರೆ ರಾಯರ ಹತ್ರ ಇಟ್ಟು ಗಣಪತಿಯನ್ನು ಕೂಡ ಪ್ರಾರ್ಥನೆ ಮಾಡಿಕೊಂಡು ಜೊತೆಯಲ್ಲಿ ನಿಮ್ಮ ಮನೆ ದೇವರ ಬಳಿ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರ ಮನೆಯಲ್ಲಿ 2 ದೀಪವನ್ನು ಹಚ್ಚಿ. ನೀವೇನು ಮಾಮೂಲಿಯಾಗಿ ದೇವ್ರ ಮನೆಯಲ್ಲಿ ಹಚ್ತೀರಲ್ವ, ಕುಲದೇವರನ್ನು ಸ್ಮರಣೆ ಮಾಡಿಕೊಂಡು ಆ 2 ದೀಪವನ್ನು ಹಚ್ಚಿ. ರಾಯರ ಯಾವುದೇ ಪೂಜೆ ಮಾಡುವಾಗ ನಾವು ಶ್ರೀಹರಿಯನ್ನು ಮರಿಬಾರ್ದು. ಒಂದು ಆ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದಕ್ಕೂ ಕೂಡ ಮೊದಲನೇ ದಿವಸ ಸಾಕಾಗುತ್ತೆ. ಫೋಟೋ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಗಂಧ, ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂ ಹಾಕ್ಕೊಂಡು ಸ್ವಲ್ಪ ತುಳಸಿ ಪ್ರತಿನಿತ್ಯವೂ ಕೂಡ ಶ್ರೀಹರಿಯ ಸ್ವರೂಪದ ಒಂದು ಫೋಟೋ ಅಥವಾ ವಿಗ್ರಹಕ್ಕೂ ಇಡಬೇಕು. ಅವರ ಮುಂದೆ ಒಂದು ಮಣ್ಣಿನ ದೀಪವನ್ನು 9 ದಿವಸಗಳ ಕಾಲ ತುಪ್ಪ ಹಾಕಿನೇ ಪ್ರತಿನಿತ್ಯ ಹಚ್ಚಿ. ಇದಾದ ಮೇಲೆ ರಾಯರ ಮುಂದೆ ಇರುವಂತಹ 2 ದೀಪವನ್ನು ಹಚ್ಚುವಂತಹದ್ದನ್ನು ಮಾಡಿ ಏಕಕಾಲಕ್ಕೆ ಎಲ್ಲ ದೀಪಗಳನ್ನು ಕೂಡ ಹಚ್ಕೊಡಿ. ಇನ್ನು ನೀವು ಯಾವೆಲ್ಲ ಸ್ತೋತ್ರಗಳನ್ನು ಹೇಳ್ಕೋಬೇಕು ಅಂತೇಳಿ ನೋಡುವಂತಹದ್ದಾದರೆ ಯಾರೆಲ್ಲ ಸಾಲ ಬಾಧೆಯಿಂದ ನರಳುತ್ತಾ ಇದ್ದೀರಾ ಅಂತಹವರು ಮೊದಲು ಎಲ್ಲರೂ ಕೂಡ ವಿಷ್ಣುವಿನ ಅಷ್ಟೋತ್ತರವನ್ನು ಮೊದಲು ಹೇಳ್ಕೋಬೇಕು. ರಾಯರ ಅಷ್ಟೋತ್ತರವನ್ನು ನಂತರ ಹೇಳಿಕೊಂಡು ಯಾರಿಗೆಲ್ಲ ಸಾಲ ಬಾಧೆ ಇದೆ ಅಥವಾ ಯಾರಿಗಾದರೂ ಹಣ ಕೊಟ್ಟು ಅವರು ವಾಪಸ್ ಕೊಡ್ತಾ ಇಲ್ಲ ಅನ್ನುವಂತಹವರು ರಾಯರ ಋಣ ವಿಮೋಚನಾ ಸ್ತೋತ್ರ ಬರುತ್ತೆ. ಡಿಸ್ಕ್ರಿಪ್ಷನ್ನಲ್ಲಿ ಆ ಶ್ಲೋಕವನ್ನು ಹಾಕ್ತೀನಿ. ಆ ಶ್ಲೋಕವನ್ನು ನೀವು ಎಷ್ಟು ಸಾರ್ತಿ ಪಾರಾಯಣ ಮಾಡಬೇಕು ಅಂತಂದರೆ 21 ಬಾರಿ ಆದರೂ ಕೂಡ ಹೇಳ್ಕೋಬೇಕು. ಇನ್ನು ಯಾರಿಗೆಲ್ಲ ಮಕ್ಕಳಿಲ್ದಲೇ ಕೊರಗ್ತಾ ಇದ್ದೀರಾ ಅಂತಹವರು ಸಂತಾನ ಗೋಪಾಲ ಸ್ವಾಮಿ ಸ್ತೋತ್ರ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಂತಾನ ಗೋಪಾಲ ಸ್ವಾಮಿ ಸ್ತೋತ್ರ ಅಂಥೇಳಿ ಅದನ್ನು ಪಾರಾಯಣ ಮಾಡಿ. ಇನ್ನು ಉಳಿದಂತೆ ನಮಗೆ ಇದು ಯಾವುದೂ ತೊಂದರೆ ಇಲ್ಲ ಅಥವಾ ಸಾಲದ್ದಾಗಲಿ ಅಥವಾ ಮಕ್ಕಳದ್ದಾಗಲಿ ಅನ್ನುವಂಥವರು ರಾಯರ ಅಕ್ಷರ ಮಾಲಿಕ ಸ್ತೋತ್ರವನ್ನು ಪಾರಾಯಣ ಮಾಡಿ. ಪೂರ್ತಿ ಆಗದಿದ್ರು ಅಟ್ಲೀಸ್ಟ್ ಒಂದು 20 ಶ್ಲೋಕ ಹೇಳ್ಕೊಡಿ. ತಪ್ಪದೆ ಎಲ್ಲರೂ ಕೂಡ ಹೇಳ್ಕೋಬೇಕಾಗಿರೋದು ನೋಡಿ, ರಾಯರ ಯಾವುದೇ ವ್ರತ ಅಂತ ಹೇಳಿ ಬಂದಾಗ ಗಾಯತ್ರಿ ಮಂತ್ರ ಪಾರಾಯಣ ಮಾಡೋದನ್ನು ಮರಿಬಾರ್ದು. ವ್ರತಗಳಲ್ಲಿ ಗಾಯತ್ರಿ ಮಂತ್ರ ಹೇಳ್ಕೊಳ್ಳೋ ಅಂತಹದ್ರಿಂದಾನೇ ನಮ್ಮ ಕಷ್ಟ ಕಳೆಯುವಂತಹದ್ದು. ರಾಯರ ಗಾಯತ್ರಿ ಮಂತ್ರವನ್ನು 21 ಬಾರಿ ಹೇಳ್ಕೊಳ್ಳಿ. ಎಲ್ಲ ಶ್ಲೋಕ ಹೇಳ್ಕೊಂಡಾದಮೇಲೆ 2 ತುಪ್ಪದ ಬತ್ತಿಯನ್ನು ರಾಯರಿಗೆ ಆರತಿಯನ್ನು ಮಾಡಿ. 2 ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿಯನ್ನು ಮಾಡಿಬಿಟ್ಟು 9 ದಿವಸನೂ ಕೂಡ ರಾಯರಿಗೆ ತಪ್ಪದೇ ನೈವೇದ್ಯವನ್ನು ಇಡಬೇಕಾಗತ್ತೆ. ಮತ್ತು ಗುರುವಾರದ ದಿವಸ ವಿಶೇಷವಾದಂತಹ ಪೂಜೆ ಸೇವೆ ಇರುತ್ತೆ. ಅವತ್ತು ಹಬ್ಬ ಜೊತೆಯಲ್ಲಿ ನೀವು ವ್ರತವನ್ನು ಮುಗಿಸುವಂತಹ ದಿವಸ ಸಂಕ್ರಾಂತಿ ಹಬ್ಬದ ದಿವಸ. ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಧನುರ್ಮಾಸ ಅಂತಂದರೆ ನೋಡಿ, ಭಗವಂತನ ಸೇವೆಗೆ ಅತ್ಯಂತ ಪ್ರಿಯವಾದಂತಹ ಮಾಸ. ಜೊತೆಯಲ್ಲಿ ಈ ಮಾಸದಲ್ಲಿ ನೀವು ನೈವೇದ್ಯವನ್ನು ಬಗೆಬಗೆಯಾಗಿ ಮಾಡಿಟ್ಟು ಕೂಡ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಬಹುದು. ರಾಯರೊಟ್ಟಿಗೆ ಶ್ರೀಹರಿಯನ್ನು ಕೂಡ ನೀವು ಒಲಿಸ್ಕೋಬೇಕು ಅಂತಂದರೆ ಈ ಮಾಸದಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಆದರೂ ಪರವಾಗಿಲ್ಲ, ಪ್ರತಿನಿತ್ಯ ಏನಾದರೂ ಕೂಡ ವಿಶೇಷವಾದಂತಹ ನೈವೇದ್ಯಗಳನ್ನು ಮಾಡಿ ಪ್ರೀತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಿ. ಎಷ್ಟು ನೈವೇದ್ಯ ಇಡಬೇಕು? ನಿಮ್ಮ ಮನೆ ದೇವರಿಗೆ ಒಂದು ನೈವೇದ್ಯ ಇಡಿ ಒಂದು ಬಟ್ಟಲಿನಲ್ಲಿ, ಮತ್ತು ಶ್ರೀಮನ್ನಾರಾಯಣನ ಸ್ವರೂಪಕ್ಕೆ ಒಂದು ನೈವೇದ್ಯವನ್ನು ಇಡಿ. ರಾಯರಿಗೆ ಸಪ್ರೇಟ್ ರಾಯರ ಮುಂದೆ ಒಂದು ಬೌಲ್ನಲ್ಲಿ ನೈವೇದ್ಯ ಇಡಿ. ಇಲ್ಲ ಮೇಡಮ್ ಆಗೋದಿಲ್ಲ ಅಂತಂದರೆ ಕಲ್ ಸಕ್ಕರೆ ಇಡಬಹುದು, ಡ್ರೈ ಫ್ರೂಟ್ಸ್ ಇಡಬಹುದು, ಅಥವಾ ಏನಾದರೂ ಹಣ್ಣುಗಳನ್ನ ಕೂಡ ನೈವೇದ್ಯವಾಗಿ ಇಡಬಹುದು. ನೈವೇದ್ಯ ಇಡದಲೇ ಪೂಜೆ ಮಾಡಬೇಡಿ. ಪ್ರತಿನಿತ್ಯ ಏನು ಪಂಚಾರತಿ ಮಾಡೋ ಅಗತ್ಯ ಇಲ್ಲ. ನೈವೇದ್ಯ ಇಟ್ಬಿಟ್ಟು ಮಹಾಮಂಗಳಾರತಿಯನ್ನು
ಮಾಡ್ಕೊಳ್ಳಿ. ಇನ್ನು ಸಾಯಂಕಾಲ 5:15 5:15 ಒಳಗಡೆ ಯಥಾ ಪ್ರಕಾರ ಎಷ್ಟು ದೀಪ ಬೆಳಗ್ಗೆ ಹಚ್ಚಿರ್ತೀರೋ ಸಂಜೆ ಹಚ್ಚುವಾಗ ತುಪ್ಪದಲ್ಲಿ ಏನು ಹಚ್ಚಬೇಡಿ, ಎಣ್ಣೆಯನ್ನು ಹಾಕಿ ಹಚ್ಕೊಳ್ಳುವಂಥದ್ದನ್ನು ಮಾಡಿ. ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಬಹಳಷ್ಟು ಜನ ಕೇಳ್ತಾ ಇರ್ತೀರ. ನಾನು ಏನೇನೆಲ್ಲ ಈ ಸೇವೆಗಳನ್ನು ಹೇಳ್ತಿರ್ತೀನಿ, ಜೊತೆಯಲ್ಲಿ ಗುರುವಾರದ ಪೂಜೆಯನ್ನು ಮಾಡುವಾಗ ಈ ಎಲ್ಲ ಸೇವೆಗಳನ್ನು ಮಾಡುವಾಗಲೇ ನೀವು ಏನೇ ಕಷ್ಟ ಇದ್ದರೂ ಮಕ್ಕಳ ವಿದ್ಯೆಗೆ ಸಂಬಂಧಿಸಿದಂತೆ ಕೂಡ ಈ ಸೇವೆಗಳನ್ನು ಸಂಕಲ್ಪ ಮಾಡ್ಕೊಳ್ಳಿ. ಈ ವ್ರತ ಮಾಡುವಾಗ ಕೂಡ ನೋಡಿ, ನಾನು ಹೇಳೋವಂತಹದ್ದನ್ನು ಮರೆತೆ, ರಾಯರ ಮುಂದೆ ದೀಪ ಹಚ್ಚೋದಕ್ಕಿಂತ ಮೊದಲು ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಹಿಡಿದು ಸಂಕಲ್ಪ ಮಾಡ್ಕೋಬೇಕು. ಅದರಲ್ಲಿ ನಿಮ್ಮ ಏನೇ ಕೋರಿಕೆ ಇದ್ದರೂ ರಾಯರ ಹತ್ರ ಬೇಡ್ಕೊಳ್ಳಿ, ರಾಯರು ಖಂಡಿತ ಅನುಗ್ರಹ ಮಾಡ್ತಾರೆ. ಇದು ಬಹಳ ಒಂದು ಶ್ರೇಷ್ಠವಾದಂತಹ ಸೇವೆ. ನಿಷ್ಠೆಯಿಂದ ಮಾಡಿ, ಗೊತ್ತಿರೋರಿಗೂ ಕೂಡ ತಿಳಿಸ್ಕೊಡಿ. ಒಳ್ಳೆಯದಾಗಲಿ, ನಿಮಗೂ ಕೂಡ ರಾಯರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಕೇಳ್ಕೊತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.